ಆದರೆ ನನಗೆ ಒಬ್ಬ ಹೀರೋಯಿನ್ ಆಗಬೇಕು ಅನ್ನುವ ಕನಸಿಗಿಂತ ಮುಂಚೆ ಬರೋದು ಒಬ್ಬ ಒಳ್ಳೆ ನಟಿ ಆಗಬೇಕು ಅಂತ. ಸೊ ಅದಕ್ಕೆ ಪೂರಕವಾಗಿ ಸಿಕ್ಕಂಥ ಅವಕಾಶ ನನಗೆ ಪದ್ಮಗಂಧಿ. ವೆರಿ ಆರ್ಗ್ಯಾನಿಕಲಿ ವಿ ಶಾಟ್ ದಿಸ್ ಸಿನಿಮಾ. ಫ್ರಮ್ ಡೇ ಒನ್ ಇಲ್ಲಿ ತನಕ ನನಗೆ ಪದ್ಮಗಂಧಿ ಅಂತ ಎಣಿಸ್ಕೊಂಡಾಗ ಶೂಟಿಂಗಲ್ಲಿ ಇರ್ಬೋದು, ಪ್ರತಿ ಸ್ಟೇಜಲ್ಲೂ ಕೂಡ ಇಟ್ ಹ್ಯಾಸ್ ಅ ಡಿವೈನ್ ಟಚ್ ಇನ್ ದಿಸ್ ಮೂವಿ. ನಾನು ಬೇರೆ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾಗಳನ್ನ ಶೂಟಿಂಗ್ ಮಾಡುವಾಗ ಇರುವಂತಹ ಭಾವನೆ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಇಲ್ಲ. ದಿಸ್ ಹ್ಯಾಸ್ ಅ ಡಿಫರೆಂಟ್ ಲೆವೆಲ್ ಆಫ್ ಡಿವೈನ್ ಟಚ್, ಆರ್ಟ್. ನಾನು ಕಮರ್ಷಿಯಲ್ ಸಿನಿಮಾಗಳು, ನಾವು ಬೇರೆ ಸಿನಿಮಾಗಳು ಮಾಡುವಾಗ ಆ್ಯಕ್ಟಿಂಗ್ ಏನು ಅನ್ಕೊಂಡಿರ್ತಿದ್ದೆ ಅಲ್ಲ, ನಾನು ಆ್ಯಕ್ಚುಲಿ ಪದ್ಮಗಂಧಿ ಶೂಟಿಂಗ್ ಮೊದಲನೇ ದಿನ ಅರ್ಥ ಆಗಿದ್ದು ನನಗೆ ಆ್ಯಕ್ಟಿಂಗ್ ಆ್ಯಕ್ಚುಲಿ ಬರೋದಿಲ್ಲ ಅಂತ. ಇಲ್ಲಿಂದನೇ ನಾನು ಆ್ಯಕ್ಚುಲಿ ಐ ರಿಯಲಿ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಪದ್ಮಗಂಧಿ. ಇಲ್ಲಿ ನಮ್ಮ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಂದಾನು ಕಲಿಯುವಂಥದ್ದು ತುಂಬಾ ಇದೆ. ಆ್ಯಂಡ್ ನಾನು ಕಳೆದ ಇದರಲ್ಲೂ ಹೇಳಿದ್ದೆ, ನಾವು ಕುಟುಂಬವಾಗಿ ಸಿನಿಮಾವನ್ನು ಮಾಡಿದ್ದೇವೆ. ಪದ್ಮಗಂಧಿ ನೀಡ್ಸ್ ಟು ಬಿ ರೀಚ್ಡ್ ವರ್ಲ್ಡ್ ವೈಡ್, ಇಟ್ ಡಿಸರ್ವ್ಸ್ ಟು ಬಿ ರೀಚ್ಡ್ ವರ್ಲ್ಡ್ ವೈಡ್. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ವೆರಿ ಡ್ರೀಮ್ ಕಮಿಂಗ್ ಟ್ರೂ ಮೂಮೆಂಟ್ ನನಗೆ ಈ ಸಿನಿಮಾ. ಫಸ್ಟ್ ನನಗೆ ಪದ್ಮಗಂಧಿ ಅನ್ನುವಂತಹ ಸಿನಿಮಾ ಕನ್ನಡ, ಸಂಸ್ಕೃತ, ಹಿಂದಿಯಲ್ಲಿ ಬರ್ತಾ ಇದೆ, ಅದಕ್ಕೆ ಆಡಿಷನ್ ನನಗೆ ಸಿಕ್ತು ಅನ್ನುವಾಗ ಐ ಲಿಟರಲಿ ಪ್ರೇ ಟು ಎವ್ರಿ ಗಾಡ್, ನನಗೆ ಇದೊಂದು ಸಿನಿಮಾ ಸಿಕ್ಬಿಡ್ಲಿ, ನಾನು ಐ ವಾಂಟ್ ಟು ಡೂ ಇಟ್ ಅಂತ. ಬಿಕಾಸ್ ಸುಚೇಂದ್ರ ಪ್ರಸಾದ್ ಸರ್ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ನನಗೆ ಚೈಲ್ಡ್ಹುಡ್ಡಿಂದ ಇದ್ದದ ಡ್ರೀಮ್. ಇಟ್ ಹ್ಯಾಸ್ ಕಮ್ ಟ್ರೂ ಇನ್ ದಿಸ್. ಮತ್ತು ಲೀಲಾ ಮ್ಯಾಮ್ ಅವರ ನಿರ್ಮಾತ್ರದಲ್ಲಿ ನಾವು ಕೆಲಸ ಮಾಡಿರುವಂಥದ್ದು. ಐ ಲರ್ನ್ಡ್ ಒನ್ ಥಿಂಗ್ ಅಬೌಟ್ ಹರ್, ಶಿ ಈಸ್ ಫುಲ್ ಆಫ್ ನಾಲೆಡ್ಜ್. ಪ್ರತಿಯೊಂದು ಮಾತುಕತೆ, ಅವರ ಜೊತೆ ಆಡುವ ಪ್ರತಿಯೊಂದು ಮಾತುಕತೆಯಲ್ಲೂ ದೆರ್ ಇಸ್ ಅ ಲರ್ನಿಂಗ್ ಫಾರ್ ಮೀ, ಟು ಎವ್ರಿಬಡಿ. ಸೊ ಈ ಸಿನಿಮಾ ನನಗೆ ತುಂಬ ತುಂಬ ಹೃದಯಕ್ಕೆ ಹತ್ತಿರವಾದಂಥ ಸಿನಿಮಾ. ಸೊ ಇದರಲ್ಲಿ ಇಟ್ಸ್ ಆಲ್ ಅಬೌಟ್ ಇನ್ಫಾರ್ಮೇಷನ್ ಅಬೌಟ್ ಲೋಟಸ್. ನಮ್ಮ ಸಂಸ್ಕೃತಿಯಲ್ಲಿ ನಾವು ಆ್ಯಕ್ಚುಲಿ ಬೀಯಿಂಗ್ ಯೂತ್, ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸೊ ಇಂತಹ ಸಿನಿಮಾಗಳಿಂದ ವಿ ಆರ್ ಆ್ಯಕ್ಚುಲಿ ಟೇಕಿಂಗ್ ಸ್ಟೆಪ್ಸ್. ಸೊ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಅವಕಾಶಕ್ಕಾಗಿ ನಾನು ನನ್ನ ಎಂಟೈರ್ ತಂಡಕ್ಕೆ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ರಾಷ್ಟ್ರೀಯ ಪುಷ್ಪದ ಕುರಿತಾಗಿ, ನಮ್ಮ ಅಸ್ಮಿತೆಯ ಕುರಿತಾಗಿ ಒಂದು ಚಿತ್ರ ಆಗಬೇಕು ಅಂತ ಯೋಚನೆ ಮಾಡಿದ್ದೆ. ಅವ್ರನ್ನ ಪ್ರಾತಸ್ಮರಣೀಯರನ್ನಾಗಿಸುತ್ತೆ, ಸಂಧ್ಯಾ ವಂದನೀಯರನ್ನಾಗಿಸುತ್ತೆ. ನಮಗೆ ನಿವೇದಿಕೆಯನ್ನು ನಿಜ ಅರ್ಥದಲ್ಲಿ ತೂಕಬದ್ಧಗೊಳಿಸಿರುವಂತಹ ನಾವೆಲ್ಲರೂ ಇದು ಸಾಂಘಿಕ ಪ್ರಯತ್ನ, ಇದು ಸಾಮೂಹಿಕ ಯತ್ನ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದೆ. ಬೇರೆ ಬೇರೆ ಚಿತ್ರಗಳ ಅನೇಕ ನಾವೆಲ್ಲ ಭೇಟಿ ಆಗ್ತಲೇ ಇರ್ತೇವೆ. ಆದರೆ ಈ ಚಿತ್ರದ ವಿಶೇಷ ಏನು ಅಂತ ಹೇಳಿದ್ರೆ, ಇನ್ನೂ ಶೇಷ ಇವೆ ಅನೇಕ. ವಿಶೇಷದಲ್ಲಿ ಪದವಿಭಾಗ ಮಾಡಬಾರ್ದು ನಾವು, ಆದರೂ ಸಹ ಶೇಷ ಪದ್ಮ ಕುರಿತಾದಂಥ ಅನೇಕ ಶೇಷ ಸಂಗತಿಗಳು ಉಳಿದಿವೆ. ಇದರಲ್ಲಿ ಉಳಿಕೆ ಸಂಗತಿಗಳು ಹೆಚ್ಚಿವೆ. ಆದರೂ ಸಹ 2 ತಾಸಿನಲ್ಲಿ ವಿದುಷಿಯವರು ಹೇಳಿದ ಹಾಗೆ ಒಂದು ಚಿತ್ರ ಕಾವ್ಯವನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಇದನ್ನು ಯಾಕೆ ನೋಡಬೇಕು ಅನ್ನೋದೊಂದು ಪ್ರಶ್ನೆ ಬಂದ್ಬಿಡುತ್ತೆ. ಈ ಮೂಲಭೂತ ಪ್ರಶ್ನೆ, ಚಿತ್ರ ಮಾಡ್ತೇವೆ ಯಾಕೆ, ತೋರಿಸೋದಕ್ಕಾಗಿ, ಅದಕ್ಕೆ ಉತ್ತರ ಕಂಡುಕೊಳ್ತೇವೆ. ಆದರೆ ಮಾಡಿದ ನಂತರ ಇದನ್ನು ನೋಡೋದಕ್ಕೆ ಏನು ಮಾಡಬೇಕು, ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಭಾರತೀಯತೆಯನ್ನು ಒಪ್ಪಿಕೊಳ್ಳುವಂಥವರು ಅಥವಾ ಭಾರತ ಅಂದರೆ ಏನು, ಅದರ ಪಾರಂಪರಿಕ ಜ್ಞಾನವೇನು, ಅದರ ದರ್ಶನ ಬಯಸುವಂಥವರು ಈ ಚಿತ್ರವನ್ನು ನೋಡಬೇಕು. ಅಷ್ಟಲ್ಲದೆ ಈ ಚಿತ್ರದಲ್ಲಿರುವಂಥ ಅಡಕ ಬರುವ ತಲೆಮಾರುಗಳಿಗೆ ಪಥದರ್ಶಿ ಅನ್ನೋ ಕಾರಣಕ್ಕಾಗಿಯೂ ನೋಡಬೇಕು. ಈ ದೇಶ ಅಥವಾ ಇಲ್ಲಿನ ನೆಲ, ಈ ನೆಲ ಜಲ ಇವೆಲ್ಲವೂ ನಮ್ಗೆ ಆಶ್ರಯ ಕೊಟ್ಟಿದೆ, ಆಸರೆ ಕೊಟ್ಟಿದೆ. ಈ ಆಶ್ರಯ ಆಸರೆಗಳ ಋಣ ತೀರಿಕೆಯ ಬಾಬತ್ತಾಗಿ ಆದರೂ ಈ ಚಿತ್ರವನ್ನು ನೋಡಬೇಕು ಅನ್ನೋದನ್ನ ಹಕ್ಕೊತ್ತಾಯದ ಮುಖಾಂತರ ನಾವು ಹೇಳುವಂಥದ್ದು. ಅಷ್ಟಲ್ಲದೆ ಕೆಲವರು ಅವರವರ ರಾಜಕೀಯ ಪಕ್ಷಗಳು ಇತ್ಯಾದಿಗಳಿಗೆ ಅವರ ಚುನಾವಣಾ ಚಿಹ್ನೆ ಇರ್ತದೆ, ಪಕ್ಷದ ಚಿಹ್ನೆ ಇತ್ಯಾದಿಗಳನ್ನು ಇಟ್ಕೊಂಡ್ಬಿಟ್ಟಿರ್ತವೆ. ಹಾಗೆಲ್ಲ ಇಟ್ಟುಕೊಂಡವರು ಸಹ ಯಾಕೆ ಹಿರಿಯರು ಇದನ್ನು ಬಳಸಿದ್ರು, ರಾಷ್ಟ್ರೀಯ ಪುಷ್ಪ ಯಾಕೆ ಇದಾಯಿತು, ಯಾಕೆ ಇದ್ರ ಹಿನ್ನೆಲೆ, ಇದು ಮುನ್ನೆಲೆ ಬರಬೇಕು ಅಂತಂದ್ರೆ ಇದ್ರ ಹಿನ್ನೆಲೆ ತುಂಬ ಗಟ್ಟಿಯಾದ್ದು, ಸತ್ವಯುತವಾದ್ದಾಗಿದೆ. ಸ್ವತ್ವ ಅರಿಯೋದಕ್ಕೆ ಮತ್ತೆ ಸತ್ವ ಇವೆರಡಕ್ಕೂ ಈ ಪದ್ಮಗಂಧಿ ತುಂಬ ಸಹಕಾರಿ. ಪದ್ಮದ ಪರಿಮಳವನ್ನು ಬಿಡ್ತಿರುವಂತಹ ಈ ಚಿತ್ರ ನೋಡಿ ನೋಡಿ ಬಂದು ನೋಡಿ ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಬರುವ ಅನೇಕ ತಲೆಮಾರುಗಳಿಗೆ ನಮ್ಮ ನಿಜವಾದ ಭಾರತದ ನಿಜ ವಿಸ್ತಾರವೇನು, ವೈಶಾಲ್ಯವೇನು, ಅಸ್ಮಿತೆ ಏನು, ಗೌರವವೇನು, ಇವೆಲ್ಲವನ್ನ ಈ ಚಿತ್ರದಲ್ಲಿ ಮುಖಾಂತರ ಹೇಳೋ ಪ್ರಯತ್ನ ನಡೆದಿದೆ. ಇದು ಚಿತ್ರ ಆದಮೇಲೆ ಅನೇಕರು ನಮಗೆ ಚಿತ್ರ ಆಗೋ ಸಂದರ್ಭದಲ್ಲಿಯೂ ಆದ ನಂತರವೂ ಅನೇಕ ಬೇಕಾಗ್ತಾರೆ. ಹಾಗಾಗಿ ಸಾಂಘಿಕ ಯತ್ನವಾಗಿ ಇಷ್ಟನ್ನು ತಮ್ಮ ಮುಂದೆ ಕೂತ್ಕೊಂಡಿದ್ದೇವೆ. ಮಾನ್ಯ ಹರೀಶರು ವಾಗ್ದೇವಿ ಅಂತ ಶಿಕ್ಷಣ ಸಂಸ್ಥೆಯನ್ನು ಮಾಡಿಕೊಂಡು ಅವ್ರು ಹೇಳಿದ ಮೊದಲ ಮಾತು, ನಮ್ಮ ಇರುವ ಸಾವಿರಾರು ಮಂದಿ ಹುಡುಗರೇನಿದ್ದಾರೆ ಅವರೆಲ್ಲರನ್ನೂ ಕರೆತಂದು ಈ ಚಿತ್ರವನ್ನು ತೋರಿಸುವ ಕೆಲಸವನ್ನು ಮಾಡ್ತೀವಿ ಅಂತ. ಹಾಗಾಗಿ ನಾವು ನಮ್ಮ ಕುರಿತಾಗಿಯೇ ತುತ್ತೂರಿಯನ್ನು ಅಥವಾ ಶಂಖವನ್ನು ಹೇಳುವುದ್ರು
ಅಂಥವರು ಯಾಕೆ ಬರ್ತಿದ್ದಾರೆ ನಿಮ್ಮ ಮುಂದೆ ನಿಂತ್ಕೊಳ್ಳೋಕೆ ಅಂತ ಹೇಳಿದ್ರೆ, ನಾವು ಅಲ್ಲಿಂದಲೇ ಆರಂಭ ಮಾಡೋಣ. ನಮಗೆ ಇರುವಂಥ ಎಲ್ಲರೂ ಎರಡೆರಡು ಮಾತನ್ನು ಕೇಳಿಬಿಡೋಣ, ಮತ್ತೆ ನಾವು ಮಾತಾಡಿಕೊಳ್ಳೋಣ. ಕೇವಲ 30 ಕ್ಷಣ ಒಬ್ಬೊಬ್ಬರು ತೆಕ್ಕೊಂಡ್ರು ಸಹ ನಾವು ಪದ್ಮಗಂಧಿಯನ್ನು ನಾವು ಅದರ ಕುರಿತು ಹೇಳುವ ಬದಲು ಈಗಾಗಲೇ ಅದ್ರ ಮೇಲೆ ನೇಪಥ್ಯದಲ್ಲಿ, ಅದರ ತೆರೆ ಮೇಲೆ, ತೆರೆ ಹಿಂದೆ ಎಲ್ಲ ಕೆಲಸ ಮಾಡಿದಂಥ ಎಲ್ಲ ಮಹನೀಯರು ಇಲ್ಲಿ ಕೂತಿದ್ದಾರೆ. ಅವರೆಲ್ಲರೂ ತಮ್ಮಲ್ಲಿ ಎರಡೆರಡು ಮಾತುಗಳನ್ನು ಆಡ್ಬಿಡ್ತು ಅಂತಂದ್ರೆ ಪದ್ಮಗಂಧಿನ ಸಾರಾಸಟ್ಟಾಗಿ, ಅಂದರೆ ಅದರ ಸಾರ ಸಂಗ್ರಹ ಮಾಡಿಕೊಡೋಕೆ ಸಾಧ್ಯವಾಗುತ್ತೆ ಅನ್ನೋ ಆಲೋಚನೆಯಿಂದ ನಾನು ಮೊದಲು ಹರೀಶ್ರನ್ನ ನಾನು ದಯಮಾಡಿ ಇದ್ರ ಕುರಿತಾಗಿ ಎಲ್ಲರೇ ಮಾತು ಹೇಳಬೇಕು ಅಂತ ಕೇಳ್ತೇನೆ. ಗಂಟೆ ಕೂತು ಯಾವಾಗ ನೋಡ್ತೀವಿ ಅನ್ನುವಂತಹ ಕುತೂಹಲ ಕೂಡ ಉಂಟಾಗಿದೆ. ಇದರ ಬಗ್ಗೆ ಸಂಗೀತವನ್ನು ನೀಡಿದಂತಹ ಶಂಕರ್ ಶಾನ್ಭಾಗರು ಮತ್ತು ಬಹಳಷ್ಟು ನಮ್ಮ ಪರಿಚಿತರು, ಸ್ನೇಹಿತರು ಇದರಲ್ಲಿ ಪರಮಶಿವನ್ ಅವರು ಇದರ IIT ಮಡ್ರಾಸಲ್ಲಿ ಪ್ರೊಫೆಸರ್ ಆಗಿದ್ದವರು ಸಂಗೀತವನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಶಂಕರ್ ಶಾನ್ಭಾಗ್ ಅವರು ಹಾಡಿದ್ದಾರೆ. ಇದರಲ್ಲಿ ಪಾತ್ರ ಮಾಡಿದಂತಹ ಪದ್ಮಿನಿ ಅವರು ಎಲ್ಲ ನಮಗೆ ಚಿರಪರಿಚಿತರು. ಅದರಲ್ಲಿ ಒಳ್ಳೆ ಪಾತ್ರ ಮಾಡಿದಂಥ ಹೆಸರು ಆಕೆಯದು ಮಹಾಪದ್ಮ ಅಂತ ಕೇಳಿ ಇದ್ದಿದ್ದು ರೋಮಾಂಚನ ಆಯಿತು. ಹಾಗಾಗಿ ಬಹುಶಃ ಸಹಸ್ರಾರ ಪದ್ಮವನ್ನು ಕೂಡ ನೀವು ತಗೊಂಡಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಆ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ 7 ಬೆಟ್ಟಗಳನ್ನು 7 ಪದ್ಮಗಳನ್ನು ನೀವು ಖಂಡಿತ ಇದನ್ನು ವಿವರಿಸಿರ್ತೀರಿ. ಹಾಗಾಗಿ ಎಲ್ಲೆಲ್ಲಿ ಇವತ್ತು ಕೊರತೆ ಇರುವಂಥದ್ದು ಏನು ಅಂತಂದರೆ, ನಮ್ಮ ಮೂಲ ಸ್ರೋತವನ್ನು ನಾವು ಮರೆತಿರೋದು. ಸೊ ನಮ್ಮನ್ನು ನಾವು ತಿಳ್ಕೊಂಡಾಗ ನಮಗೆ ನಮ್ಮ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಇನ್ನಷ್ಟು ಹಿರಿಮೆ ಬರುತ್ತೆ. ಹಾಗಾಗಿ ಇಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ದೀರಿ. ನಾನು ಆಗಲೇ ಹೇಳಿದಾಗೆ ಯಾವುದಾದ್ರೂ ಸ್ಕ್ರೀನ್ ಮಾರತ್ಹಳ್ಳಿ, ವರ್ತೂರು, ಈ ಕಡೆ ಆ ಕಡೆ ಹತ್ತಿರದಲ್ಲಿ ವೈಟ್ಫೀಲ್ಡ್ ಈ ಭಾಗದಲ್ಲಿ ನೀವು ಸ್ಕ್ರೀನ್ ಮಾಡಿದಾಗ ನಮ್ಮ ಹೈಸ್ಕೂಲ್ ಮಕ್ಕಳು ಯಾರ್ಯಾರು ಸಂಸ್ಕೃತವನ್ನು ದ್ವಿತೀಯ ಭಾಷೆಯನ್ನಾಗಿ ತೆಗೆದುಕೊಂಡಿದ್ದಾರೆ, ಯಾಕಂದರೆ ನಮ್ಮಲ್ಲಿ 1 ಡಜನ್ ಸಂಸ್ಕೃತ ಪಂಡಿತರಿದ್ದಾರೆ. ಸೊ ಹಾಗಾಗಿ ನಮ್ಮ ಎಲ್ಲ ಮಕ್ಕಳನ್ನು, ಹೈಸ್ಕೂಲ್ ಮಕ್ಕಳು ಕನ್ನಡದಲ್ಲಿ ಇರೋದ್ರಿಂದ ನಮ್ಮ ಹೈಸ್ಕೂಲ್ ಮಕ್ಕಳು ಅಷ್ಟೋ ಜನನ ಕರ್ಕೊಂಬಂದು ನಾವು ತೋರಿಸೋದಕ್ಕೆ ನಾವು ಕಾತರಾಗಿದ್ದೀವಿ. ನಮ್ಮ ಟೀಚರ್ಸ್ನೂ ಅಷ್ಟು ಜನ ಕರ್ಕೊಂಬಂದು ನಾವು ತೋರಿಸ್ತೀವಿ ಸರ್. ಆದಷ್ಟು ಬೇಗ ಇದು ಬಿಡುಗಡೆ ಆಗಲಿ. ಮತ್ತು ಹೇಗೆ ಕಾಂತಾರಾನ ಪ್ರಧಾನಿಯವರು ಕರೆದು ನೋಡಿದ್ರು, ರಾಷ್ಟ್ರಪತಿಗಳು ಅವರ ಮನೆಯಲ್ಲೆಲ್ಲ ರಾಷ್ಟ್ರಪತಿ ಭವನದಲ್ಲಿ ಹಾಕ್ಸ್ಕೊಂಡು ನೋಡಿದ್ರು, ಇನ್ನೊಂದು ಅತ್ಯಂತ ಶೀಘ್ರದಲ್ಲಿ ಈ ಚಿತ್ರವನ್ನು ನರೇಂದ್ರ ಮೋದಿಜಿಯವರು ನೋಡಲಿ, ರಾಷ್ಟ್ರಪತಿಗಳು ನೋಡಲಿ ಅಂತ ನಾನು ಹಾರೈಸ್ತೀನಿ. ಇದೆ, ಮಲ್ಲಿಗೆ ಇದೆ, ಗುಲಾಬಿ ಹೂ ಇದೆ, ಆದರೆ ಯಾಕೆ ಕಮಲಕ್ಕೆ ಇಷ್ಟೊಂದು ಪ್ರಾಶಸ್ತ್ಯ? ಮತ್ತು ಅದಕ್ಕೆ ಯಾವ ಬಣ್ಣ ಮಾತ್ರ ಇದೆ, ಸುಗಂಧವೂ ಇಲ್ಲ. ಆದರೂ ಕೂಡ ಈ ಕಮಲ ಯಾಕೆ ಇಷ್ಟೊಂದು ಮುಖ್ಯ ಅನ್ನೋದು ಈ ಪದ್ಮಗಂಧಿಯ ವಿಶೇಷ ಅಂತ ಹೇಳ್ಬೋದು. ಹಾಗಾಗಿ ಆ ಒಂದು ಪದ್ಮಗಂಧಿಗೆ ಅದಕ್ಕೆ ಸ್ವತಃ ಸುಗಂಧ ಇಲ್ಲದೇ ಇದ್ರೂ ಇಲ್ಲಿರುವ ದಿಗ್ಗಜರು ಅದಕ್ಕೊಂದು ಸುಗಂಧವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ಒಂದು ಪಾತ್ರವನ್ನು ಮಾಡೋದಕ್ಕೆ ನನಗೂ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರ ತಂಡದ ಲೀಲಾ ಮೇಡಮ್ ಹಾಗೂ ಸುಚಂದ್ರ ಪ್ರಸಾದ್ ಸರ್ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳು. ಯಾಕೆಂದರೆ ಇದು ನಿಜವಾಗ್ಲೂ ಒಂದು ದಾಖಲೆಯನ್ನು ಸೃಷ್ಟಿ ಮಾಡುವಂತಹ ಸಿನಿಮಾ ಆಗತ್ತೆ. ಮತ್ತು ಇವತ್ತಿನ ಬಹಳಷ್ಟು ಬೇಕಾದಷ್ಟು ಸಿನಿಮಾಗಳ ಮಧ್ಯದಲ್ಲಿ ಪದ್ಮಗಂಧಿ ಒಂದು ತನ್ನದೇ ಆದ ಸುವಾಸನೆಯನ್ನು ಬೀರ್ಲಿ ಅಂತ ಎಲ್ಲ ಮಾಧ್ಯಮ ಮಿತ್ರರು ಅದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲಿ ಇಲ್ಲ ಹೇಳಿ, ಇವತ್ತು ಸಿನಿಮಾದಲ್ಲೂ ಇದೆ. ಅಂದರೆ ಈ ಹೂ ಇದೆಯಲ್ಲ, ಇದ್ರದ್ದು ತುಂಬ ವಿಶೇಷವಾದಂತಹ ಉಪಸ್ಥಿತಿ ನಮ್ಮ ದೇಶದಲ್ಲಿ. ಇದು ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ನಮ್ಮ ಹೃದಯವು ಕೂಡ ಅಧೋಮುಖವಾದಂತಹ ಕಮಲದ ಮೊಗ್ಗಿನ ಹಾಗಿದೆ ಅಂತ. ಇದೆಲ್ಲ ತುಂಬ ಆಶ್ಚರ್ಯಕರವಾಗಿ ಕಂಡು ನನಗೆ ಇದನ್ನೇ ಈ ಜಾಡನ್ನು ಹಿಡ್ಕೊಂಡು ಹೋದಾಗ ಎಲ್ಲಿ ಇಲ್ಲ ಈ ಕಮಲ ಪುಷ್ಪ ಅಂತ ಹುಡುಕ್ಬೇಕಾಯ್ತು. ಅಷ್ಟರ ಮಟ್ಟಿಗೆ ಇದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಏನೇನು ಕಂಡುಕೊಂಡ್ವಿ ನಮ್ಮ ಅನ್ವೇಷಣಾ ಪಥದಲ್ಲಿ, ಅದರ ಒಂದು ಅರ್ಧ ಭಾಗವನ್ನು ಈ ಚಿತ್ರದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಶಿಲ್ಪಶಾಸ್ತ್ರದಲ್ಲಂತೂ ತುಂಬ ವಿಶೇಷವಾದಂತಹ ಉಪಸ್ಥಿತಿ ಇದೆ ಕಮಲ ಪುಷ್ಪದ್ದು. ಅದರಿಂದ ಈ ಚಿತ್ರ ನಮಗೆ ತುಂಬ ವಿಶೇಷವಾದದ್ದು, ದೇಶಕ್ಕೆ ವಿಶೇಷವಾಗಿರುವಂಥದ್ದು, ಒಟ್ಟು ಚಿತ್ರರಂಗಕ್ಕೆ ವಿಶೇಷವಾಗಿದ್ದು ಅಂತ ನಾನು ಹೇಳಿದ್ರೆ ಅದನ್ನು ಅತಿಶಯೋಕ್ತಿ ಅಂತ ನೀವು ಖಂಡಿತ ಭಾವಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಪ್ರಾಯಶಃ ಇಡೀ ಜಗತ್ತಿನಲ್ಲಿ ಒಂದು ಪುಷ್ಪವನ್ನು ಕುರಿತು 2 ಗಂಟೆಯ ಕಥಾಚಿತ್ರ ಆಗಿರೋದು ಇದಂ ಪ್ರಥಮ ಅಂತ ಅಂದ್ಕೊಂಡಿದ್ದೀನಿ ನಾನು. ನೀವು ಅದಕ್ಕೆ ಬೇರೆ ಇನ್ನೇನಾದರೂ ಇದ್ದರೆ ಸೇರುವಂತಹ ವಿಚಾರ ಹೇಳಬಹುದು. ನಾನಂತೂ ಹಾಗೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕಮಲ ನಮ್ಮ ದೇಶದ ರಾಷ್ಟ್ರ ಪುಷ್ಪ, ಅದೊಂದು. ಇದನ್ನು ನಮ್ಮ ಸ್ವಾಮಿಗಳು ಹೇಳಿದಾಗೆ ಇದಕ್ಕೆ ಒಂದು ದೈವತ್ವದ ಗಂಧ ಮೆತ್ಕೊಂಡಿದೆ. ಇಟ್ಸ್ ಎ ಡಿವೈನ್ ಫ್ಲವರ್, ಇಟ್ಸ್ ಎ ಗ್ರೇಟ್ ಫ್ಲವರ್, ಇಟ್ಸ್ ಸೋ ಬ್ಯೂಟಿಫುಲ್ ಫ್ಲವರ್, ಇಟ್ಸ್
ಅದಕ್ಕೆ ಇರುವಂತಹ ಅರ್ಥಗಳ ಛಾಯೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅದನ್ನ ಅನ್ವೇಷಿಸ್ಕೊಂಡು ಹೋಗಿ ಈ ಚಿತ್ರವನ್ನ ಮಾಡಿರೋದಾಗಿದೆ ಅಂತ ಅನ್ಕೊಂಡಿದೆ. ಇದರಲ್ಲಿ ಎಷ್ಟು ಇನ್ಫಾರ್ಮೇಶನ್ ಇದೆ, ಎವ್ರಿ ಫ್ರೇಮ್, ಒಂದು ಫ್ರೇಮ್ ನಾವು ಈ ಕಡೆ ಒಂದು ಸ್ವಲ್ಪ ಹೊತ್ತು ಈ ಕಡೆ ತಲೆ ಅಲ್ಲಾಡಿಸಿದ್ರೆ ಸಾಕು, ಒಂದು ಇನ್ಫಾರ್ಮೇಶನ್ ಈಸ್ ಲಾಸ್ಟ್. ಸೊ ಎವ್ರಿ ಕ್ಯಾರೆಕ್ಟರ್ ಈಸ್ ಇನ್ಫಾರ್ಮೇಶನ್ಸ್. ಇದನ್ನು ನಾನಂತೂ ಬುಕ್ಕಲ್ಲಿ ಓದಿರಲಿಲ್ಲ, ಸ್ಕೂಲಲ್ಲಿ ಓದಿರಲಿಲ್ಲ, ನಿಜವಾಗ್ಲೂ ಒಪ್ಕೊಳ್ತೀನಿ. ಈ ಸಿನಿಮಾ ನೋಡಿದ್ಮೇಲಂತೂ ತುಂಬ ಇನ್ಫಾರ್ಮೇಶನ್ಸ್ ನಮ್ಗೆ. ಒಂದು ಪದ್ಮ ಅನ್ನೋ ಪದ್ಮ ಹೆಸರಿಗೆ 36,000 ಪರ್ಯಾಯ ಮೀನಿಂಗ್ ಇದೆ ಅಂದಾಗ ನಾನೇ ನಂಬಕ್ಕಾಗಲಿಲ್ಲ, ಆದರೆ ಒಪ್ಕೊಳ್ಳೇಬೇಕಾಗಿತ್ತು. ಅದಕ್ಕೆ ಸಾಕ್ಷಿಗಳು ಎಲ್ಲ ಇತ್ತು. ಈ ಚಿತ್ರ ಕನ್ನಡ, ಸಾಂಸ್ಕ್ರಿಟ್ ಅಂಡ್ ಹಿಂದಿ 3 ಲ್ಯಾಂಗ್ವೇಜಲ್ಲಿ ಬಂದಿದೆ. ಸರ್, ನಾನು ಈ ಚಿತ್ರ ಮಾಡಿದ ಮೇಲಿಂದ ನಮ್ಮ ಮನೆ ರೇಷನಲ್ಲಿ ಮಕಾನ್ ಎವ್ರಿ ಮಂತ್ ಇದು ಒಂದು ಫಾರ್ಮ್ಯಾಟ್ ಆಗ್ಬಿಟ್ಟಿದೆ. ಈಗಳ ರೇಷನ್ ತರಬೇಕಾದ್ರೆ ನನ್ನ ವೈಫ್ಗೆ ಹೇಳಿದ್ದೆ, ಒಂದು ಸ್ವಲ್ಪ ತಗೊಂಡು ಬರಲೇಬೇಕು ಅನ್ನೋದಾಗ್ಬಿಟ್ಟು ನಮ್ಮ ಮನೇಲಿ ಊಟಕ್ಕೆ ರೆಗ್ಯುಲರೈಸ್ ಆಗ್ಬಿಟ್ಟಿದೆ. ಆ ರೀತಿ ಮಕಾನ ಇದು ಪದ್ಮ ಅನ್ನೋದು ತುಂಬ ಈ ಸಿನಿಮಾ ನೋಡಿ ನಿಮಗೆ ನಾನು ಹೇಳ್ತಾ ಇರೋದು ಇದು ಇರ್ಬೋದು, ಆದರೆ ಈ ಸಿನಿಮಾ ನೋಡಿದವ್ರಿಗೆ ಅರ್ಥ ಆಗುತ್ತೆ. ಹೌದು, ನಾನು 2 ಅವರ್ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ವರ್ತ್ ಸ್ಪೆಂಡ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ನಿಮ್ಗೆ. ನಾನು ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾ, ನೀವು ಎಂಜಾಯ್ ಮಾಡಿ. ಈ ಚಿತ್ರ ತೆರೆ ಮೇಲೆ ಬರಲಿ, ತೆರೆ ಮೇಲೆ ಬಂದು ಎಲ್ಲರನ್ನೂ ಖುಷಿ ಪಡಿಸಿ ರಂಜಿಸಲಿ ಅಂತ ನಾನು ಈ ಮೂಲಕ ನಿರ್ದೇಶಕ ಮತ್ತು ನಿರ್ಮಾಪಕರು ಇಬ್ಬರಿಗೂ ನಾವು ಮಾಡಿದ್ದೇ ಆ್ಯಕ್ಟಿಂಗ್ ಆಯ್ತದು ವಾಸ್ತವದಲ್ಲಿ. ಹಾಗೆ ಅಂತ ಅಷ್ಟನ್ನು ಮಾಡುವಾಗಲೂ ಕೂಡ ನನಗೆ ಬಹುಶಃ ಅಯೋಧ್ಯ ರಾಮಲಲ್ಲ ಕಡಿಯುವಾಗಲಿ ಅಥವಾ ಕಾಶಿ ಅನ್ನಪೂರ್ಣೇಶ್ವರಿ ಶಿಲ್ಪ ರಚನೆ ಮಾಡುವಾಗಲಿ ಇಷ್ಟು ಭಯ ಆಗಿರಲಿಲ್ಲ. ಆ ಸಿನಿಮಾದ ಹಿಂದಿರುವ ನೋವು, ಸಂಕಷ್ಟಗಳು, ಜವಾಬ್ದಾರಿಗಳು ಏನಿರ್ತದೆ, ಅದರ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಂಡು ಆ ಸಮಯವನ್ನು ಹೇಗೆ ಕ್ಲಿಕ್ ಮಾಡ್ಕೋಬೇಕು, ಇದೆಲ್ಲದರ ಪರಿಕಲ್ಪನೆಯನ್ನು ನಾನು ರೂಢಿಸ್ಕೊಳ್ಳೋದಕ್ಕೆ, ನನ್ನ ಶಿಲ್ಪಕಲೆಯಲ್ಲಿ ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದಕ್ಕೆ ಬಹಳ ದೊಡ್ಡ ಒಂದು ಪಾಠ ನನಗೆ ಸಿಕ್ತು. ಯಾಕೆ ಅಂತಂದರೆ, ಒಂದು ಈ ಪದ್ಮದ ಬಗ್ಗೆ ಹೇಳಬೇಕು ಅಂತಂದರೆ, ಯಾವುದೇ ಈ ಪದ್ಮದ ಬಗ್ಗೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಅಕ್ಕ ಹೇಳಿದಾಗಲೇ ಈ ಸಿನಿಮಾದಲ್ಲಿಯೂ ಕೂಡ ಪದ್ಮದ ಇನ್ನೂ ಅನೇಕ ವಿಷಯಗಳನ್ನು ತಿಳಿಸುವಂತಹ ವಿವರಣೆಗಳು ಇದ್ವು. ಈ ಸಿನಿಮಾದ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ಇಡೀ ಸಿನಿಮಾ ನೋಡಿದ್ರೂ ಹೇಳುವಷ್ಟು ಅಷ್ಟೊಂದು ವಿಷಯಗಳು ಇದೆ. ನಮ್ಮ ತಂದೆಯವ್ರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ಸಲ ಹೇಳಿದರು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಒಂದು 25 ವರ್ಷ ಹಳೆ ಕಥೆ ಇದು, ಇಲ್ಲ 29 ವರ್ಷ. ಆವಾಗ ಅವರು ಸುಮಾರು ವರ್ಷ ಆದಮೇಲೆ ಬಣ್ಣ ಹಚ್ಚಿ ನಾಟಕ ಮಾಡಿದ್ರು, ರಮಾಕಾಂತನ ಪಾತ್ರ ಮಾಡಿದ್ರು ಭಕ್ತ ಅಂಬರೀಷದಲ್ಲಿ. ನಮ್ಮ ತಂದೆ ಹಾರ್ಮೋನಿಯಂ ನುಡಿಸಿದ್ರು. ಅವಾಗ ಕಲ್ಲು ಕೈಲಿ ಬೇಕಾದರೂ ಹಾಡು ಹೇಳಿಸಬಲ್ಲರು ಇವರು ಅಂತ ನಮ್ಮ ತಂದೆ ಬಗ್ಗೆ ಒಂದು ಮಾತು ಹೇಳಿದರು. ಅದು ಜಡ ವಸ್ತು, ಅಚೇತನ ವಸ್ತು, ಅದರಲ್ಲಿ ಕೂಡ ಅದಕ್ಕೆ ಚೇತನ ತುಂಬಿ ಅದರ ಕೈಲಿ ಹಾಡಿಸಬಲ್ಲರು ಅಂತ. ಯಾಕೆಂದರೆ ರಾಜ್ಕುಮಾರ್ ಅವ್ರ ಕೈಲಿ ಆಂಜನೇಯನ ಪಾತ್ರ ಮಾಡಿಸಿದ್ರು ನಮ್ಮ ತಂದೆ. ಹಾಗೆ ಒಂದು ಅತಿ ಶುಷ್ಕವಾದಂತಹ, ಅದಕ್ಕೆ ನಿಸ್ಸಾರವಾದಂತಹ ಟಾಪಿಕ್ ಇದು. ನಿಜವಾಗಿ ಹೇಳಬೇಕಂದ್ರೆ ಇದೇನೆಂದರೆ ಬರೀ ವಿದ್ವಾಂಸರಿಗೆ ರುಚಿಸುತ್ತೆ. ಆ ತರಹ ಅಚೇತನವಾದಂತಹ ಜಡವಸ್ತುವನ್ನು ತಗೊಂಡು ಹೋಗಿ ನೀವು ಸುಚೇಂದ್ರ ಪ್ರಸಾದ್ ಅವ್ರಿಗೆ ಕೊಟ್ಟರೆ ಅವ್ರ ಹತ್ರದಿಂದ ಒಂದು ಸಿನಿಮಾ ಮಾಡ್ತಾರೆ. ಆ ಶಕ್ತಿ ಅವರಿಗೆ ಇದೆ. ಹೇಳ್ತೇವೆ, ಸೂಕ್ತಗಳನ್ನ ಹೇಳ್ತೇವೆ, ಮಂತ್ರಗಳನ್ನ ಹೇಳ್ತೇವೆ, ಹಾಡುಗಳನ್ನ ಹೇಳ್ತೇವೆ. ಆ ಎಲ್ಲ ಸ್ತೋತ್ರ, ಶ್ಲೋಕ, ಹಾಡುಗಳಲ್ಲಿ ಎಷ್ಟೊಂದು ಕಡೆ ಪದ್ಮದ ಉಲ್ಲೇಖಗಳಿದೆ. ಅದನ್ನ ಯಾವತ್ತೂ ನಾವು ಗಮನಿಸೇ ಇರಲಿಲ್ಲ. ಅದೇ ಚಿತ್ರೀಕರಣ ಮಾಡ್ಬೇಕಾದ್ರೆ ಅದನ್ನೆಲ್ಲ ಅನಿಸ್ತು, ಓ ಇಲ್ಲೂ ಇದೆ ಅಲ್ವಾ ಅಂತ. ನಾವಿದನ್ನ ಯಾವತ್ತೂ ಗಮನಿಸದೇ ಇರಲಿಲ್ಲ, ಇವತ್ತು ಗೊತ್ತಾಗ್ತದೆ ಅಲ್ವಾ ಅಂತ. ಎಷ್ಟೊಂದು ಕಡೆ ಪದ್ಮದ ಉಲ್ಲೇಖವನ್ನು ನಾವು ಈ ಚಿತ್ರೀಕರಣದ ಮೂಲಕ ತಿಳ್ಕೊಂಡ್ವಿ. ಪದ್ಮದ ಬಗ್ಗೆ ತುಂಬಾನೇ ಅನುಭವಗಳನ್ನ ಮತ್ತೆ ವಿಚಾರಗಳು, ಗೊತ್ತಿಲ್ಲದಿರೋಂತಹ ಎಷ್ಟೋ ವಿಚಾರಗಳನ್ನ ಈ ಚಿತ್ರೀಕರಣದ ಸಮಯದಲ್ಲಿ ತಿಳ್ಕೊಂಡ್ವಿ. ತುಂಬ ಖುಷಿ ಆಯಿತು ನಮಗೆ, ಮತ್ತು ನನ್ನ ಗುರುಕುಲದ ನನ್ನ ಅಕ್ಕಂದಿರು, ತಂಗಿಯಂದಿರು ಅಥವಾ ಗುರುಕುಲದ ಶಿಕ್ಷಕರು ಎಲ್ಲರಿಗೂ ತುಂಬ ಒಳ್ಳೆಯ ಅನುಭವ ಇದು ನೀಡ್ತು. ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.